ಮಲ್ಲಿಕಾರ್ಜುನ ಖರ್ಗೆ ಇಂಡಿಯಾ ಮೈತ್ರಿಕೂಟದ ಮುಖ್ಯಸ್ಥರ. ಈಗ ಮೂಲಗಳಿಂದ ಲಭ್ಯವಾಗ್ತಿರುವಂತಹ ಮಾಹಿತಿಯ ಪ್ರಕಾರ ಇಂಡಿಯಾ ವರ್ಚುವಲ್ ಸಭೆಯಲ್ಲಿ ಮೈತ್ರಿಕೂಟದ ಮುಖ್ಯಸ್ಥರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಆಯ್ಕೆ ಮಾಡಲಾಗ್ತಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ವರ್ಚುವಲ್ ಸಭೆಯಲ್ಲಿ 14 ಪಕ್ಷದ ನಾಯಕರುಗಳು ಭಾಗವಹಿಸಿದ್ರು. ರಾಹುಲ್ ಗಾಂಧಿ ನೇಮಕದ ಬಗ್ಗೆಯೂ ಕೂಡ ಚರ್ಚೆ ನಡೆಯಿತು. ಮುಖ್ಯಸ್ಥರನ್ನಾಗಿ ಯಾರನ್ನ ನೇಮಕ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಆದರೆ ಫೈನಲಿ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಫೈನಲ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇಂಡಿಯಾ ವರ್ಚುವಲ್ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಇಂಡಿಯಾ ಮೈತ್ರಿಕೂಟದ ಮುಖ್ಯಸ್ಥರಾಗಿ ಆಯ್ಕೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಂಡಿಯಾ ಮೈತ್ರಿಕೂಟದ ವರ್ಚುವಲ್ ಸಭೆ ನಡೆದಿದೆ. ಜುಡೇಗಾ ಭಾರತ್ ಜೀತೇಗಾ ಇಂಡಿಯಾ ಅನ್ನೋ ಒಂದು ಧ್ಯೇಯ ವ್ಯಾಖ್ಯ. ಸದ್ಯಕ್ಕೆ ಇಂಡಿಯಾ ಮೈತ್ರಿಕೂಟ ಇದರಲ್ಲಿ ಸಾಕಷ್ಟು ಘಟಾನುಘಟಿ ನಾಯಕರು ಭಾಗವಹಿಸಿದ್ರು. ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಭಾಗಿಯಾಗೋದು, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಯಿತು. ಇನ್ನು ಇಂಡಿಯಾ ಮೈತ್ರಿಕೂಟಕ್ಕೆ ಸಂಯೋಜಕರ ಆಯ್ಕೆ ವಿಚಾರ, ಸಂಯೋಜಕ ಹುದ್ದೆ ಬೇಡ ಅಂತ ನಿತೀಶ್ ಕುಮಾರ್ ಹೇಳಿದ್ದಾರೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ. ವರ್ಚುವಲ್ ಮೂಲಕ 14 ಪಕ್ಷಗಳ ನಾಯಕರು ಇವತ್ತು ಬಹಳ ಮಹತ್ವದ ಸಭೆಯನ್ನ ನಡೆಸಿದ್ರು. ಸಭೆಯಲ್ಲಿ ಸಂಯೋಜಕ ಹುದ್ದೆ ಆಯ್ಕೆ ಬಗ್ಗೆ ಬಹಳ ಗಂಭೀರವಾದಂತಹ ಚರ್ಚೆ ನಡೆಯಿತು. ಅದರಲ್ಲಿ ಬಿಹಾರದ ನಿತೀಶ್ ಕುಮಾರ್ ಅವರು ನಾನು ಯಾವುದೇ ಹುದ್ದೆಯ ಆಕಾಂಕ್ಷಿ ಅಲ್ಲ ಅಂತ ನಿತೀಶ್ ಕುಮಾರ್ ಹೇಳಿದ್ದಾರೆ. ತಳಮಟ್ಟದಲ್ಲಿ ಮೈತ್ರಿಕೂಟ ಸಮರ್ಥವಾಗಿ ನೆಲೆಯೂರಲಿ, ನನಗೆ ಯಾವುದೇ ಪೋಸ್ಟ್ಗಳು ಬೇಡ, ಸೀಟ್ ಹೊಂದಾಣಿಕೆ ಮಾಡೋದೇ ಸವಾಲಿನ ಕೆಲಸ, ಇದೆಲ್ಲವೂ ಕೂಡ ಈಗ ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಸಭೆಯಲ್ಲಿ ಬಿಹಾರ ಸಿಎಂ ನಿತೀಶ್ ಕುಮಾರ್ ಈ ಒಂದು ಹೇಳಿಕೆಯನ್ನು ಕೊಟ್ಟರು. ನನಗೆ ಯಾವುದೇ ಹುದ್ದೆ ಬೇಡ, ಸಂಯೋಜಕ ಹುದ್ದೆಯನ್ನು ಅವರಿಗೆ ನೀಡುವಂಥದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಇವತ್ತಿನ ಮೀಟಿಂಗ್ನಲ್ಲಿ. ಆದರೆ ಸಂಯೋಜಕ ಹುದ್ದೆ ಬೇಡ ಅಂತ ನಿತೀಶ್ ಕುಮಾರ್ ಹೇಳಿದ್ದಾರೆ. ವರ್ಚುವಲ್ ಮೂಲಕ 14 ಪಕ್ಷಗಳ ನಾಯಕರು ಇವತ್ತು ಸಭೆ ಸೇರಿದ್ರು. ಸಭೆಯಲ್ಲಿ ಸಂಯೋಜಕ ಹುದ್ದೆ ಬಗ್ಗೆ ಕೂಡ ಚರ್ಚೆ ಆಯಿತು. ಆದರೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಹುದ್ದೆ ಬೇಡ ಅಂತ ಹೇಳಿದ್ದಾರೆ. ನಾನು ಯಾವುದೇ ಹುದ್ದೆಯ ಆಕಾಂಕ್ಷಿ ಅಲ್ಲ ಅಂತ. ಇವತ್ತಿನ ವರ್ಚುವಲ್ ಸಭೆಯಲ್ಲಿ 14 ಪಕ್ಷಗಳು ಭಾಗವಹಿಸಿದ್ವು. ಇದರಲ್ಲಿ ಬಹಳ ಮುಖ್ಯವಾಗಿ ನಿತೀಶ್ ಕುಮಾರ್ ಸಂಯೋಜಕ ಹುದ್ದೆ ಬೇಡ ಅಂತ ಹೇಳಿರೋದು. ಇನ್ನೊಂದು ಬಹಳ ಮುಖ್ಯ ವಿಚಾರ ಅಂತಂದರೆ ಈ ಇಂಡಿಯಾ ಮೈತ್ರಿಕೂಟದ ಮುಖ್ಯಸ್ಥರು ಯಾರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಾಗ ಇವತ್ತು ಚರ್ಚೆ ಆಯಿತು. ಅದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಫೈನಲ್ ಮಾಡಲಾಗಿದೆ ಅಂತ. ಯಾಕಂದರೆ ಪ್ರಧಾನಿ ಅಭ್ಯರ್ಥಿ ಅನ್ನೋ ರೀತಿಯಾಗಿ ಕೂಡ ಚರ್ಚೆಗಳಾಗಿದ್ವು. ಅವರ ಹೆಸರನ್ನೇ ಫೈನಲ್ ಮಾಡೋದಕ್ಕೆ ಬಹುತೇಕ ನಾಯಕರುಗಳು ಪಕ್ಷಗಳು ಕೂಡ ಈಗ ಓಕೆ ಅನ್ನೋ ರೀತಿಯಾಗಿವೆ. ಆದರೆ ಈಗ ಯಾರು ಮುಖ್ಯಸ್ಥರು ಅನ್ನೋ ವಿಚಾರಕ್ಕೆ ರಾಹುಲ್ ಗಾಂಧಿ ಅವರ ಚರ್ಚೆ ಕೂಡ ಆಗಿದೆ. ಅವರ ಹೆಸರು ಕೂಡ ಅಲ್ಲಿ ಡಿಸ್ಕಷನ್ ಆಯಿತು. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಫೈನಲ್ ಮಾಡಿರುವಂಥದ್ರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತು ವರ್ಚುವಲ್ ಮೀಟಿಂಗ್ ನಡೆಯಿತು. ಇದರಲ್ಲಿ ಒಂದಷ್ಟು ಮಂದಿ ಭಾಗವಹಿಸಲಿಲ್ಲ, ಮಮತಾ ಬ್ಯಾನರ್ಜಿ ಅವರು ಭಾಗವಹಿಸಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಒಂದಷ್ಟು ನಾಯಕರು ಗರಂ ಆಗಿದ್ದಾರೆ ಕೂಡ. ವರ್ಚುವಲ್ ಸಭೆಗೆ ಸಿಎಂ ಮಮತಾ ಬ್ಯಾನರ್ಜಿ ಗೈರು. ಮಮತಾ ಬ್ಯಾನರ್ಜಿ ಗೈರಾಗಿರೋದಕ್ಕೆ ನಿತೀಶ್ ಗರಂ ಆಗಿದ್ದಾರೆ. ವರ್ಚುವಲ್ ಮೀಟಿಂಗ್ಗೆ ಗೈರಾಗಿದ್ದಾರೆ ಅನ್ನೋದು ಸದ್ಯಕ್ಕೆ ಮಮತಾ ಬ್ಯಾನರ್ಜಿ ಗೈರಾಗಿರುವಂಥದ್ದು. ಅಧೀರ್ ರಂಜನ್ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಜೊತೆಗೆ ನಿತೀಶ್ ಕೂಡ. ಇಂಡಿಯಾ ಮೈತ್ರಿಕೂಟದ ಬಹಳ ಮಹತ್ವದ ಸಭೆ ಇವತ್ತು. ವರ್ಚುವಲ್ ಸಭೆಯಲ್ಲಿ ಶರದ್ ಪವಾರ್ ಸೇರಿದ ಹಾಗೆ ಅನೇಕ ಘಟಾನುಘಟಿ ನಾಯಕರು ಇವತ್ತು ಭಾಗವಹಿಸಿದ್ದಾರೆ. ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಇಂಡಿಯಾ ಮೈತ್ರಿಕೂಟದ ಮುಖ್ಯಸ್ಥ ಅನ್ನೋದು, ಅವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆಯನ್ನು ಫೇಸ್ ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗಿದೆ. ಈಗ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಇಂಡಿಯಾ ಮೈತ್ರಿಕೂಟದ ಬಹಳ ಮುಖ್ಯವಾದಂಥ ಒಂದು ವರ್ಚುವಲ್ ಸಭೆ ಇವತ್ತು ನಡೆಯಿತು. ಇದರಲ್ಲಿ ಏನೆಲ್ಲ ಪ್ರಮುಖವಾದಂಥ ಹೈಲೈಟ್ಸ್ ಇತ್ತು ಅಂತ, ಮುಖ್ಯಸ್ಥರ ವಿಚಾರವಾಗಿ, ಜೊತೆಗೆ ನಿತೀಶ್ ಕುಮಾರ್ ಅವರಿಗೆ ಕೊಟ್ಟಂಥ ಜವಾಬ್ದಾರಿ, ಮಮತಾ ಬ್ಯಾನರ್ಜಿ ಗೈರಾದಂಥ ವಿಚಾರ. ಹೌದು ಅವಿನಾಶ್, ಇವತ್ತು ಇಂಡಿಯಾ ಅಲಯನ್ಸ್ನ ಸಭೆ, ಇವತ್ತು ಮಹತ್ವದ ಸಭೆ ವರ್ಚುವಲ್ ಮೂಲಕ ನಡೆದಿದೆ. ವಿವಿಧ ಪಕ್ಷಗಳ ನಾಯಕರುಗಳು ಇವತ್ತು ಸಭೆಯಲ್ಲಿ ಭಾಗವಹಿಸಿದ್ರು. ಆದರೆ TMCಯ ಮಮತಾ ಬ್ಯಾನರ್ಜಿ ಅವರು ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿಲ್ಲ. ಆದರೆ ಇವತ್ತಿನ ಸಭೆಯಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿತ್ತು. ಅದು ಸಂಚಾಲಕರಾಗಿ ನಿತೀಶ್ ಕುಮಾರ್ ಅವರೇ ಆಯ್ಕೆ ಆಗ್ತಾರೆ ಅನ್ನುವಂತಹ ಚರ್ಚೆ ನಡೆದಿತ್ತು. ಆದರೆ ಇವತ್ತಿನ ಸಭೆಯಲ್ಲಿ ನಿತೀಶ್ ಕುಮಾರ್ ಅವರು ಭಾಗಿಯಾಗಿ ನಾನಿವತ್ತು ಸಂಚಾಲಕ ಸ್ಥಾನವನ್ನು ನಾನು ಆಕಾಂಕ್ಷಿ ಅಲ್ಲ, ನನಗೆ ಈ ಒಂದು ಅಲಯನ್ಸ್ನಲ್ಲಿ ಯಾವುದೇ ರೀತಿಯಂಥ ಹುದ್ದೆ ಬೇಡ, ನನಗೆ ನಾನು ಹಾಗೆ ಕೆಲಸ
ಮಾಡ್ತೇನೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈಗ ಚರ್ಚೆ ಮುಂದುವರೆದಿರ್ತಕ್ಕಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ಸಂಚಾಲಕ ಹುದ್ದೆಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಮುಖ್ಯವಾಗಿ ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಪ್ರಧಾನಿ ಅಭ್ಯರ್ಥಿ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ನಡೆದಿತ್ತು. ಪಕ್ಷದ ಒಳಗೂ ಚರ್ಚೆ ನಡೆದಿತ್ತು. ಕಳೆದ ಸಭೆಯಲ್ಲಿ ಆಪ್ ನಾಯಕ ಅರವಿಂದ್ ಕೇಜ್ರಿವಾಲ್ ಅವರು ಹಾಗೂ ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಅವರೇ ಪ್ರಸ್ತಾಪವನ್ನು ಮಾಡಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಪ್ರಧಾನಿ ಅಭ್ಯರ್ಥಿ ಅನ್ನುವಂಥ ನಿಟ್ಟಿನಲ್ಲಿ ಬಿಂಬಿಸಿದೆ. ಅದರಲ್ಲಿ ನಾವು ಹೆಚ್ಚು ಸ್ಥಾನಗಳನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿದ್ರು. ಅದಕ್ಕೆ ಕೆಲವೊಂದಿಷ್ಟು ಪಕ್ಷಗಳ ನಾಯಕರುಗಳು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಈ ಮಧ್ಯೆ ಇವತ್ತು ನಿತೀಶ್ ಕುಮಾರ್ ಅವರನ್ನ ಸಂಚಾಲಕರನ್ನಾಗಿ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ನಡೆದಿತ್ತು. ಆದರೆ ನಿತೀಶ್ ಕುಮಾರ್ ಅವರು ಸಂಚಾಲಕ ಸ್ಥಾನ ಬೇಡ ನನಗೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಹೀಗಾಗಿ ಇಂಡಿಯಾ ಮೈತ್ರಿಕೂಟದ ನಾಯಕ ಸ್ಥಾನವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರೇ ಪಡೆಯುವಂತಹ ಸಾಧ್ಯತೆ ಇದೆ. ಹೀಗಿದ್ದಲ್ಲಿ ಲೋಕಸಭಾ ಚುನಾವಣೆ ಮಲ್ಲಿಕಾರ್ಜುನ ಖರ್ಗೆ ವರ್ಸಸ್ ನರೇಂದ್ರ ಮೋದಿ ಅನ್ನುವಂತಹ ನಿಟ್ಟಿನಲ್ಲಿ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಮುಖ್ಯವಾಗಿ ಸೀಟು ಹಂಚಿಕೆ ಬಗ್ಗೆ ಕೂಡ ಇವತ್ತು ಚರ್ಚೆ ನಡೀತಾ ಇದೆ. ಉತ್ತರ ಪ್ರದೇಶದ ಸೀಟು ಹಂಚಿಕೆ ಇನ್ನೂ ಫೈನಲ್ ಆಗಿಲ್ಲ. ಸಮಾಜವಾದಿ ಪಕ್ಷ ಕೇವಲ ಕಾಂಗ್ರೆಸ್ಗೆ 10 ಸೀಟು ಬಿಡ್ಕೊಡೋದಾಗಿ ಹೇಳ್ತಿದೆ. ಇನ್ನು ಬಿಹಾರದಲ್ಲೂ ಕೂಡ JDU ಪಕ್ಷ 16 ಸ್ಥಾನಗಳು ನನಗೆ ಬೇಕೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟನ್ನು ಹಿಡಿದಿರುವಂತಹದ್ದು. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಪಕ್ಷ TMC ಹೇಳ್ತಿದೆ ಕಾಂಗ್ರೆಸ್ಗೆ ಕೇವಲ ನಾವು 2 ಸ್ಥಾನಗಳನ್ನು ಮಾತ್ರ ಕೊಡ್ತೀವಿ ಅನ್ನುವಂಥದ್ದು ಹೇಳ್ತಿದೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಕೆಲವೊಂದು ಕಡೆ ಈ ಒಂದು ಮೈತ್ರಿಗೆ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ TMC ಕೆಲವು ನಾಯಕರುಗಳು ಹೇಳ್ತಾ ಇದ್ದಾರೆ ಈ ಮೈತ್ರಿಯಿಂದ ನಮಗೇನು ಲಾಭ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದು ಚರ್ಚೆ ನಡೀತಾ ಇದೆ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಸೀಟು ಹಂಚಿಕೆ ಬಗ್ಗೆ ಕೂಡ ಚರ್ಚೆ ನಡೀತಿದೆ. ಇನ್ನು ಇದುವರೆಗೆ ಆಗಿರ್ತಕ್ಕಂಥದ್ರಲ್ಲಿ ಮಹಾರಾಷ್ಟ್ರದ ಒಂದು ಮಾತ್ರ ಸೀಟು ಹಂಚಿಕೆ ಫೈನಲ್ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಿದೆ. ಇನ್ನು ಉಳಿದಂತಹ ರಾಜ್ಯಗಳಲ್ಲಿ ಪಕ್ಷಗಳ ನಡುವೆ ಗೊಂದಲ ಹಾಗೆ ಮುಂದುವರೆದಿದೆ. ಅವಿನಾಶ್, ಧನ್ಯವಾದ ಹರೀಶ್ ಮಾಹಿತಿಗಾಗಿ.